Hello all, welcome to English Elements. Today in this video you are going to learn some daily use sentences. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ದಿನನಿತ್ಯದ ಬಳಕೆಗಾಗಿ 50ಕ್ಕೂ ಹೆಚ್ಚಿನ ಸ್ಪೋಕನ್ ಇಂಗ್ಲಿಷ್ ವಾಕ್ಯಗಳನ್ನು ಕಲಿತಾ ಇದ್ದೇವೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಕನ್ನಡದಿಂದಲೇ ಇಂಗ್ಲೀಷನ್ನು ಸುಲಭವಾಗಿ ಮತ್ತು ಸರಳವಾಗಿ ಕಲಿಯಲು ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡೋದ್ರಿಂದ ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿದರೆ ಯಾರು ಬೇಕಾದರೂ ಇಂಗ್ಲೀಷ್ ಮಾತಾಡಲಿಕ್ಕೆ ಸಾಧ್ಯ ಇದೆ. ಲೆಟ್ ಅಸ್ ಸ್ಟಾರ್ಟ್ ದ ಟುಡೇಸ್ ಕ್ಲಾಸ್. ಮೊದಲನೇ ವಾಕ್ಯ ಬಸ್ನಿಂದ ಇಳಿ. ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಲ್ಲ, ಬಸ್ ಇಳಿ, ಬಸ್ನಿಂದ ಇಳಿ ಅಂತೇಳಿ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀರಾ? ಬಸ್ನಿಂದ ಇಳಿ. ಸೊ ಇದನ್ನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಗೆಟ್ ಆಫ್ ದ ಬಸ್. ಗೆಟ್ ಆಫ್ ದ ಬಸ್. ಗೆಟ್ ಆಫ್ ದ ಬಸ್ ಅಂತಂದರೆ ಬಸ್ನಿಂದ ಇಳಿ ಎನ್ನುವ ಅರ್ಥವನ್ನು ಕೊಡುತ್ತೆ. ಮತ್ತು ಬಸ್ ಹತ್ತು ಅಂತ ಹೇಳೋಕ್ಕೆ ಯಾವುದನ್ನು ಬಳಸ್ತಾರೆ? ರೈಟ್, ಗೆಟ್ ಆನ್ ದ ಬಸ್ ಅನ್ನೋದನ್ನು ಬಳಸ್ತಾರೆ. ಇಲ್ಲಿ ಗೆಟ್ ಆಫ್ ಬದಲಾಗಿ ಆನನ್ನು ಸೇರಿಸಿದರೆ ಬಸ್ ಹತ್ತು ಅಂತ ಬರುತ್ತೆ. ಗೆಟ್ ಆಫ್ ದ ಬಸ್ ಅಂದರೆ ಬಸ್ನಿಂದ ಇಳಿ, ಗೆಟ್ ಆನ್ ದ ಬಸ್ ಅಂದರೆ ಬಸ್ ಹತ್ತು. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಸಹಾಯ ಮಾಡಿ. ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಲ್ಲ, ನನಗೆ ಸಹಾಯ ಮಾಡಿ ಅಂತೇಳಿ. ಸೊ ಇದನ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳ್ತೀರಾ? ಹೆಲ್ಪ್ ಮೀ ಅಂತ ಹೇಳ್ತಾ ಇದ್ದೀರಾ. ಅದು ಸರಿಯೇ, ತಪ್ಪೇನೂ ಅಲ್ಲ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಕೇಳಬೇಕು ಅಂತಂದರೆ ಈ ಥರ ಕೇಳ್ಬೋದು, ಗಿವ್ ಮೀ ಅ ಹ್ಯಾಂಡ್. ಗಿವ್ ಮೀ ಎ ಹ್ಯಾಂಡ್. ಅರ್ಥ ಏನು? ನನಗೆ ಸಹಾಯ ಮಾಡಿ ಎನ್ನುವ ಅರ್ಥವನ್ನೇ ಕೊಡುತ್ತೆ. ನೆಕ್ಸ್ಟ್, ಯಾರನ್ನು ಕೇಳಬೇಕು. ಏನಾದರೂ ಏನನ್ನ ಕೇಳ್ರಿ ಅಂತ ಹೇಳಿದಾಗ ನಾವು ಯಾರನ್ನು ಕೇಳಬೇಕು ಅಂತ ಕೇಳ್ತಾ ಇರ್ತೀವಲ್ಲ, ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳ್ತೀರಾ? ಯಾರನ್ನು ಕೇಳಬೇಕು ಈ ಸೆಂಟೆನ್ಸನ್ನು ಯಾವ ಥರ ಕೇಳ್ತೀರಾ? ಹೋಮ್ ಟು ಆಸ್ಕ್. ಹೋಮ್ ಟು ಆಸ್ಕ್. ಕರೆಂಟ್ ಹೋಯಿತು. ಸರ್ವೇ ಸಾಮಾನ್ಯವಾಗಿ ಇದನ್ನ ಬಳಸ್ತಾನೆ ಇರ್ತೀರಿ. ಹೇಳಿ, ಕರೆಂಟ್ ಹೋಯಿತು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀರಾ? ಕರೆಂಟ್ ಹೋಯಿತು. ಪವರ್ ಹ್ಯಾಸ್ ಗಾನ್ ಆಫ್. ಪವರ್ ಹ್ಯಾಸ್ ಗಾನ್ ಆಫ್. ಗಮನಿಸ್ತಾ ಹೋಗಿ, ನಾನು ಕನ್ನಡದ ವಾಕ್ಯದ ನಂತರ ಬರುವ ಅದಕ್ಕೆ ಸಮಾನವಾದ ಇಂಗ್ಲೀಷ್ ವಾಕ್ಯವನ್ನು ನಾನು 2 ಟೈಮ್ಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಕೇಳಿಸ್ಕೊಡಿ, ಸೆಕೆಂಡ್ ಟೈಮ್ ನನ್ನ ಜೊತೆ ರಿಪೀಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಸೆಂಟೆನ್ಸ್, ನೀನು ಏನು ಮಾಡ್ತಾ ಇದ್ದೀಯಾ ಅಂತ ನಿನಗೆ ಅರ್ಥ ಆಗ್ತಾ ಇದೆನಾ? ಕೇಳ್ತಾ ಇರ್ತೀವಲ್ಲ, ನೀನೇನು ಮಾಡ್ತಾ ಇದ್ದೀಯ, ನಿನಗೆ ಅರ್ಥ ಆಗ್ತಾ ಇದೆನಾ ಅಂತೇಳಿ. ಸೊ ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳ್ತಾರೆ? ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಡೂಯಿಂಗ್? ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಡೂಯಿಂಗ್? ನೆಕ್ಸ್ಟ್, ನಾನು ಹೊರಡಬೇಕು. ನಾನು ಹೋಗಬೇಕು, ಹೊರಡಬೇಕು. ಐ ಹ್ಯಾವ್ ಟು ಗೋ. ಐ ಹ್ಯಾವ್ ಟು ಗೋ. ಇಲ್ಲಿ ಹ್ಯಾವನ್ನು ಗಮನಿಸಿ. ನಾವು ಮಾಡಬೇಕಾಗಿರುವ ಕೆಲಸಗಳನ್ನು ಹೇಳಲಿಕ್ಕೆ ಹ್ಯಾವ್ ಟು ಅನ್ನು ಬಳಸ್ತೇವೆ. ಐ ಹ್ಯಾವ್ ಟು ಗೋ, ನಾನು ಹೊರಡಬೇಕು. ಐ ಹ್ಯಾವ್ ಟು ಸ್ಲೀಪ್, ನಾನು ಮಲಗಬೇಕು. ಐ ಹ್ಯಾವ್ ಟು ರೀಡ್, ನಾನು ಓದಬೇಕು. ಯಾವ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇರ್ತೀವಲ್ಲ, ಹ್ಯಾವ್ ಟು ಹೇಳಿದ ಮೇಲೆ ನಂತರ ಆ ಕೆಲಸವನ್ನು ಹೇಳಿದರೆ ಸರಿ. ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್. ನೆಕ್ಸ್ಟ್, ನೀನು ಸ್ವಲ್ಪನೂ ಬದಲಾಗಿಲ್ಲ. ಯು ಹ್ಯಾವೆಂಟ್ ಚೇಂಜ್ಡ್ ಅ ಬಿಟ್. ಯು ಹ್ಯಾವೆಂಟ್ ಚೇಂಜ್ಡ್ ಅ ಬಿಟ್. ಇದು ನಿನಗೆ ಸಂಬಂಧಿಸಿದ್ದು ಅಲ್ಲ, ಇದು ನಿನ್ನ ವ್ಯವಹಾರ ಅಲ್ಲ ಅಂತ ಹೇಳ್ತಾ ಇರ್ತೀವಿ ಬೇರೆಯವ್ರಿಗೆ. ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಬಿಸ್ನೆಸ್ ಅಂತಂದರೆ ಇಲ್ಲಿ ಬಿಸ್ನೆಸ್ ಅಲ್ಲ, ಇದು ನಿನಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳುವ ಸಂದರ್ಭದಲ್ಲೂ ಕೂಡ ಈ ನನ್ ಆಫ್ ಯುವರ್ ಬಿಸ್ನೆಸ್ಸನ್ನು ಬಳಸ್ತೇವೆ. ಅಂದರೆ ಇದಕ್ಕೆ ಇನ್ನೂ ಸಂಬಂಧ ಇಲ್ಲ, ಇದು ನಿನ್ನ ಕೆಲಸ ಅಲ್ಲ ಅಂತ ಹೇಳುವ ಸಂದರ್ಭ. ನೆಕ್ಸ್ಟ್ ಒನ್, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ವೈದ್ಯರೇ? ಯಾರನ್ನಾದರೂ ಕೇಳ್ತಾ ಇರ್ತೀವಿ, ನೀವು ಡಾಕ್ಟ್ರಾ ಅಂತೇಳಿ. ಆರ್ ಯು ಅ ಡಾಕ್ಟರ್? ಆರ್ ಯು ಅ ಡಾಕ್ಟರ್? ನೀವು ಎಲ್ಲಿಯವರು? ನೀವು ಎಲ್ಲಿಂದ ಬಂದಿದ್ದೀರಾ ಅಥವಾ ನೀವು ಎಲ್ಲಿಯವರು ಅಂತ ಕೇಳಬೇಕು ಅಂತಂದರೆ ವೇರ್ ಆರ್ ಯು ಫ್ರಮ್? ವೇರ್ ಆರ್ ಯು ಫ್ರಮ್? ಈ ಸೆಂಟೆನ್ಸನ್ನು ಗಮನಿಸಿ. ಹೊಸದಾಗಿ ಯಾರಾದರೂ ಪರಿಚಯ ಆದಾಗ ಅವ್ರ ಜೊತೆ ಮಾತಾಡ್ತಾ ಕೇಳಿ ವೇರ್ ಆರ್ ಯು ಫ್ರಮ್ ಅಂಥೇಳಿ. ಅಂದರೆ ನೀವು ಎಲ್ಲಿಯವರು, ಎಲ್ಲಿಂದ ಬಂದಿದ್ದೀರಾ ಅಂಥೇಳಿ. ಹೌದು, ನಾವು ಕಲ್ತ್ಕೊಂಡಿರ್ತಕ್ಕಂಥ ವಾಕ್ಯಗಳನ್ನ ಬರೀ ನೋಡಿ ಬರೆದುಕೊಂಡು ಬಿಡೋದು ಅಷ್ಟೇ ಅಲ್ಲ, ನಮ್ಮ ಡೈಲಿ ಲೈಫಲ್ಲಿ
ರಿಯಲ್ ಲೈಫ್ ಸಿಚುವೇಶನ್ಸ್ಗಳಲ್ಲಿ ಅವುಗಳನ್ನು ಬಳಸಿದಾಗಲೇ ಅವುಗಳಿಗೊಂದು ಅರ್ಥ ಸಿಗುತ್ತೆ, ಆ ವಾಕ್ಯನೂ ನಮಗೆ ನೆನಪಿರುತ್ತೆ. ಸೊ ಇಂಗ್ಲೀಷನ್ನು ಕಲಿತಾ ಇದ್ದೀವಿ ಅಂದರೆ ಅರ್ಥ ಏನು, ಅದನ್ನು ಬಳಕೆ ಮಾಡಬೇಕು ತಾನೆ. ನೆಕ್ಸ್ಟ್, ನಾನು ಉತ್ಸಾಹದಿಂದ ಕೆಲಸ ಮಾಡಿದೆ. ಐ ವರ್ಕ್ಡ್ ವಿತ್ ಎಂಥೂಸಿಯಾಸಮ್. ಐ ವರ್ಕ್ಡ್ ವಿತ್ ಎಂಥೂಸಿಯಾಸಮ್. ಎಂಥೂಸಿಯಾಸಮ್ ಅಂತಂದರೆ ಉತ್ಸಾಹ, ಉಲ್ಲಾಸ ಅಂತ ಹೇಳ್ಬೋದು. ನಾನು ಈ ಕೇಕ್ ಮಾಡಿದೆ. ಐ ಮೇಡ್ ದಿಸ್ ಕೇಕ್. ಐ ಮೇಡ್ ದಿಸ್ ಕೇಕ್. ನಾನು ನಿನ್ನನ್ನು ಹೊರಡಲು ಬಿಡುವುದಿಲ್ಲ. ಸೊ ನಾನು ನಿನ್ನನ್ನು ಹೊರಡಲಿಕ್ಕೆ ಬಿಡೋದಿಲ್ಲ. ಐ ವೋಂಟ್ ಲೆಟ್ ಯು ಗೋ. ಐ ವೋಂಟ್ ಲೆಟ್ ಯು ಗೋ. ಐ ವೋಂಟ್ ಲೆಟ್ ಯು ಗೋ. ನಾನು ನಿನ್ನನ್ನು ಹೊರಡಲು ಬಿಡುವುದಿಲ್ಲ. ನಾನು ನಿನ್ನನ್ನು ಮಲಗಲು ಬಿಡುವುದಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಈ ಗೋ ಬದಲಾಗಿ ಸ್ಲೀಪನ್ನು ಸೇರಿಸಿದರೆ ಸಾಕು. ಐ ವೋಂಟ್ ಲೆಟ್ ಯು ಸ್ಲೀಪ್. ನಾನು ನಿನ್ನನ್ನು ಕೆಲಸ ಮಾಡಲು ಬಿಡುವುದಿಲ್ಲ. ಐ ವೋಂಟ್ ಲೆಟ್ ಯು ವರ್ಕ್. ದಟ್ಸ್ ಇಟ್. ಸೊ ಇದೇ ಥರ ಆ ಹೊಸ ವಾಕ್ಯವನ್ನು ಕಲಿತಾಗ ಬರೀ ವಾಕ್ಯವನ್ನು ಅಷ್ಟೇ ಅಲ್ಲ, ಸ್ವಲ್ಪ ಬದಲಾವಣೆ ಮಾಡ್ತಾ ಹೊಸ ವಾಕ್ಯಗಳನ್ನು ಮಾಡಲಿಕ್ಕೆ ಕಲಿತಾ ಹೋಗಿ. ನೆಕ್ಸ್ಟ್, ಒಮ್ಮೆ ನನ್ನ ಕ್ಯಾಬಿನ್ಗೆ ಬನ್ನಿ. ಕಮ್ ಟು ಮೈ ಕ್ಯಾಬಿನ್ ಒನ್ಸ್. ಕಮ್ ಟು ಮೈ ಕ್ಯಾಬಿನ್ ಒನ್ಸ್. ಮೊದಲು ನಾನು ಹೇಳೋದನ್ನು ಕೇಳು. ಲಿಸನ್ ಟು ಮೀ ಫಸ್ಟ್. ಲಿಸನ್ ಟು ಮೀ ಫಸ್ಟ್. ಇದು ಎಲ್ಲರಿಗೂ ಗೊತ್ತು. ಎವ್ರಿ ಒನ್ ನೋಸ್ ಇಟ್. ಎವ್ರಿ ಒನ್ ನೋಸ್ ಇಟ್. ಆಫೀಸ್ನಿಂದ ಎಷ್ಟು ದೂರ ಕೇಳ್ತಾ ಇರ್ತೀವಲ್ಲ. ಸೊ ಆಫೀಸ್ನಿಂದ ಅದು ಎಷ್ಟು ದೂರ ಆಗುತ್ತೆ ಅಂಥೇಳಿ, ಮನೆಯಿಂದ ಎಷ್ಟು ದೂರ, ಆಫೀಸಿಂದ ಎಷ್ಟು ದೂರ ಅಂತ ಬಳಸ್ತಾ ಇರ್ತೇವೆ. ಸೊ ಯಾವ ಥರ ಕೇಳ್ತೀರಾ ಇಂಗ್ಲೀಷ್ನಲ್ಲಿ? ಹೌ ಫಾರ್ ಫ್ರಮ್ ದ ಆಫೀಸ್. ಹೌ ಫಾರ್ ಫ್ರಮ್ ದ ಆಫೀಸ್. ಪರವಾಗಿಲ್ಲ. ಇಟ್ ಡಸಂಟ್ ಮ್ಯಾಟರ್. ಇಟ್ ಡಸಂಟ್ ಮ್ಯಾಟರ್. ಇಮೇಲನ್ನು ಮತ್ತೊಂದು ಸಲ ಓದು. ಮೇಲ್ ಬಂದಿರುತ್ತಲ್ಲ, ಮೇಲನ್ನು ಮತ್ತೊಂದು ಸಲ ಓದಿ ಅಂತ ಹೇಳೋದು. ರೀಡ್ ದ ಮೇಲ್ ಒನ್ಸ್ ಅಗೇನ್. ರೀಡ್ ದ ಮೇಲ್ ಒನ್ಸ್ ಅಗೇನ್. ಮತ್ತೊಂದು ಬಾರಿ, ಮತ್ತೊಂದು ಸಲ ಅಂತ ಹೇಳಬೇಕಾದ್ರೆ ಒನ್ಸ್ ಅಗೇನ್ ಅನ್ನೋದನ್ನು ಬಳಸ್ತೇವೆ. ಬೇರೆಯವರಿಗೆ ಹೇಳಬೇಡಿ. ಡೋಂಟ್ ಟೆಲ್ ಅದರ್ಸ್. ಡೋಂಟ್ ಟೆಲ್ ಅದರ್ಸ್. ನಿಮ್ಮ ತಂದೆಯವರಿಗೆ ನನಗೊಂದು ಸಲ ಕಾಲ್ ಮಾಡಲಿಕ್ಕೆ ಹೇಳು. ಆಸ್ಕ್ ಯುವರ್ ಫಾದರ್ ಟು ಕಾಲ್ ಮೀ ಒನ್ಸ್. ಆಸ್ಕ್ ಯುವರ್ ಫಾದರ್ ಟು ಕಾಲ್ ಮೀ ಒನ್ಸ್. ಅವನು ಏನು ಕೆಲಸ ಮಾಡ್ತಾ ಇದ್ದಾನೆ, ಅವನೇನು ಮಾಡ್ಕೊಂಡಿದ್ದಾನೆ, ಅವನ ವೃತ್ತಿ ಏನು ಅಂತ ಕೇಳ್ತಾ ಇರ್ತೀವಲ್ಲ. ಸೊ ವಾಟ್ ಈಸ್ ಹಿ? ಸಿಂಪಲ್ ಆಗಿ ಕೇಳ್ಬೋದು. ವಾಟ್ ಈಸ್ ಹಿ? ಅವನೊಬ್ಬ ಶಿಕ್ಷಕ. ಹಿ ಈಸ್ ಅ ಟೀಚರ್. ಹಿ ಈಸ್ ಎ ಟೀಚರ್. ಆಕೆ ಚೆನ್ನಾಗಿದ್ದಾಳ? ಈಸ್ ಶಿ ಫೈನ್? ಈಸ್ ಶಿ ಫೈನ್? ನಾನು ಟೀ ಕುಡಿಯುವುದಿಲ್ಲ. ಹೇಳಿ. ಐ ಡೋಂಟ್ ಟೇಕ್ ಟೀ. ಅವನು ಟೀ ಕುಡಿಯುವುದಿಲ್ಲ ಅಂತ ಹೇಳಲಿಕ್ಕೆ ಡಸಂಟನ್ನು ಬಳಸಬೇಕು. ಹಿ ಡಸಂಟ್ ಟೇಕ್ ಟೀ. ಶಿ ಡಸಂಟ್ ಟೇಕ್ ಟೀ. ಇಟ್ ಡಸಂಟ್ ಟೇಕ್ ಟೀ. ರವಿ ಡಸಂಟ್ ಟೇಕ್ ಟೀ. ಐ ಮತ್ತು ಪ್ಲೂರಲ್ಗಳಿಗೆ ಡೋಂಟನ್ನು ಬಳಸಬೇಕು. ಉಳಿದ ಎಲ್ಲ ಸಿಂಗ್ಯುಲರ್ಗಳಿಗೂ ಡಸಂಟನ್ನು ಬಳಸಬೇಕು. ನೆಕ್ಸ್ಟ್, ಆಗಿದ್ದೇನೋ ಆಗೋಯ್ತು. ಗತಂ ಗತಃ, ಆಗಿದ್ದೇನೋ ಆಗೋಯ್ತು ಅಂತ ಹೇಳ್ತಾ ಇರ್ತೀವಲ್ಲ. ಸೊ ಇಂಗ್ಲೀಷ್ನಲ್ಲಿ ಪಾಸ್ಟ್ ಈಸ್ ಪಾಸ್ಟ್. ಪಾಸ್ಟ್ ಈಸ್ ಪಾಸ್ಟ್. ಹೋಗಿದ್ದೇನೋ ಹೋಗಿ ಆಯಿತು. ಕಳ್ಕೊಂಡಿದ್ದೇನೋ ಕಳ್ಕೊಂಡಾಯಿತು. ಹೋಗಿದ್ದೇನೋ ಹೋಗಿ ಆಯಿತು. ಲಾಸ್ಟ್ ಈಸ್ ಲಾಸ್ಟ್. ಲಾಸ್ಟ್ ಈಸ್ ಲಾಸ್ಟ್. ಅವನು ನಿಮ್ಮನ್ನು ಕರೀತಾ ಇದ್ದಾನೆ. ಹಿ ಈಸ್ ಕಾಲಿಂಗ್ ಯು. ಕರೆಯೋದು ಅಥವಾ ಫೋನ್ ಮಾಡೋದು ಕೂಡ ಕಾಲಿಂಗ್ ಅಂತ ಹೇಳ್ತಾ ಇರ್ತೀವಿ ನಾವು. ಹಿ ಈಸ್ ಕಾಲಿಂಗ್ ಯು. ನಿಮ್ಮನ್ನು ನೋಡಿ ಬಹಳ ಕಾಲ ಆಯಿತು. ಇಟ್ಸ್ ಎ ಲಾಂಗ್ ಟೈಮ್ ಐ ಸಾ ಯು. ಇಟ್ಸ್ ಎ ಲಾಂಗ್ ಟೈಮ್ ಐ ಸಾ ಯು. ಆಗಾಗ ನನಗೆ ಕಾಲ್ ಮಾಡುವಂತೆ ಆಕೆಗೆ ಹೇಳು. ಆಸ್ಕ್ ಹರ್ ಟು ಕಾಲ್ ಮೀ ನೌ ಅಂಡ್ ದೆನ್. ಆಸ್ಕ್ ಹರ್ ಟು ಕಾಲ್ ಮೀ ನೌ ಅಂಡ್ ದೆನ್. ನೌ ಅಂಡ್ ದೆನ್ ಅಂತಂದರೆ ಆಗಾಗ ಎನ್ನುವ ಅರ್ಥ ಬರುತ್ತೆ. ಆಗಾಗ ಮನೆಗೆ ಬಾ.
come home now and then. 2 ದಿನಕ್ಕೊಂದು ಬಾರಿ ಇಲ್ಲಿಗೆ ಬಾ. come here once in a couple of days. come here once in a couple of days. ನಿನಗೆ ಯಾರು ಹಣ ಕೊಟ್ಟರು? who gave you money? who gave you money? ನಾನು ಹೇಳಿದ್ದನ್ನು ಮಾಡು. do what I say. do what I say. ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು. I know what I have to do. I know what I have to do. ಇದು ನನಗೆ ಬೇಕಾಗಿಲ್ಲ. I don't need it. I don't need it. ಅದಕ್ಕಾಗಿಯೇ ನಾನು ಹೇಳಿದ್ದು. That's why I told you. That's why I told you. ಹೇಳುವುದು ಸುಲಭ. It is easy to say. It is easy to say. Next one. ಮಾಡುವುದು ಕಷ್ಟ. ಹೇಳಿ. It is difficult to do. It's difficult to do. ನಿನ್ನ ಜೊತೆ ನಂತರ ಮಾತಾಡ್ತೀನಿ. ಸೊ ಇನ್ನೂ ಕೆಲಸ ಇರುತ್ತೆ, ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳುವ ಸಂದರ್ಭ. ಟಾಕ್ ಟು ಯು ಲೇಟರ್. ಟಾಕ್ ಟು ಯು ಲೇಟರ್. ಇಲ್ಲ ಅನ್ಬೇಡ. ಡೋಂಟ್ ಸೇ ನೋ. ಡೋಂಟ್ ಸೇ ನೋ. ನೀವು ನನ್ನ ಜೊತೆ ಬರುತ್ತಿರುವಿರಾ? ಆರ್ ಯು ಕಮಿಂಗ್ ವಿತ್ ಮೀ? ಆರ್ ಯು ಕಮಿಂಗ್ ವಿತ್ ಮೀ? ಸಮಯಕ್ಕೆ ಸರಿಯಾಗಿ ಬನ್ನಿ. ಕಮ್ ಆನ್ ಟೈಮ್. ಕಮ್ ಆನ್ ಟೈಮ್. ನೀನು ಎಲ್ಲಿದ್ದೆ? ವೇರ್ ವರ್ ಯು? ವೇರ್ ವರ್ ಯು? ಇವತ್ತಿನಿಂದ. ಟುಡೇ ಆನ್ವರ್ಡ್ಸ್. ನಾಳೆಯಿಂದ ಅಂತ ಹೇಳಬೇಕಾದ್ರೆ ಟುಮಾರೋ ಆನ್ವರ್ಡ್ಸ್. ಇಲ್ಲೇನೋ ಅನುಮಾನಾಸ್ಪದವಾಗಿದೆ. ಅನುಮಾನಾಸ್ಪದವಾಗಿದೆ. ಸೊ ಇಲ್ಲೇನೋ ಸರಿ ಕಾಣ್ತಾ ಇಲ್ಲ, ಸ್ವಲ್ಪ ಅನುಮಾನ ಬರ್ತಾ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಸಮಥಿಂಗ್ ಈಸ್ ಫಿಶಿ ಹಿಯರ್. ಸಮಥಿಂಗ್ ಈಸ್ ಫಿಶಿ ಹಿಯರ್. ನೀವು ಒಬ್ರಿಗೊಬ್ರು ಗೊತ್ತಾ? ಡು ಯು ನೋ ಈಚ್ ಅದರ್? ಡು ಯು ನೋ ಈಚ್ ಅದರ್? ಇದು ನನ್ನ ತಪ್ಪು. ಇಟ್ಸ್ ಮೈ ಮಿಸ್ಟೇಕ್. ಇಟ್ಸ್ ಮೈ ಮಿಸ್ಟೇಕ್. ನಾನು ಸ್ಟೇಷನ್ನ ಹತ್ತಿರವಿದ್ದೇನೆ. ಫೋನ್ ಮಾಡಿದಾಗ ಕೇಳ್ತಾ ಇರ್ತೀವಲ್ಲ ಎಲ್ಲಿದ್ದೀರಾ ಅಂತಂದರೆ, ನಾನು ಸ್ಟೇಷನ್ ಹತ್ತಿರ ಇದ್ದೇನೆ. ಐ ಆಮ್ ನಿಯರ್ ದ ಸ್ಟೇಷನ್. ಐ ಆಮ್ ನಿಯರ್ ದ ಸ್ಟೇಷನ್. ನನ್ನನ್ನು ಬಯಬೇಡ. ಬಯೋದನ್ನು ಇಂಗ್ಲೀಷ್ನಲ್ಲಿ ಅಂತ ಹೇಳ್ತಾರೆ ಅಬ್ಯೂಸ್. ಎಸ್, ಡೋಂಟ್ ಅಬ್ಯೂಸ್ ಮೀ. ಡೋಂಟ್ ಅಬ್ಯೂಸ್ ಮೀ. ಅವಳು ಹೋಗ್ತಾಳ? ಹೋಗುವಳೆ? ವಿಲ್ ಶಿ ಗೋ? ವಿಲ್ ಶಿ ಗೋ? ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ವಾರ್ನಿಂಗ್ ಕೊಡ್ತಾ ಇರ್ತೀವಲ್ಲ, ಐ ವಿಲ್ ನಾಟ್ ಸ್ಪೇರ್ ಯು. ಐ ವಿಲ್ ನಾಟ್ ಸ್ಪೇರ್ ಯು. ಮಳೆ ಬರ್ತಾ ಇದೆ. ಸೊ ಹೊರಗಡೆ ಮಳೆ ಬರ್ತಾ ಇರುತ್ತೆ. ಇಂಗ್ಲೀಷ್ನಲ್ಲಿ ಯಾವ ಥರ ಇರ್ತೀರ? ಮಳೆ ಬರ್ತಾ ಇದೆ ಅಂತ ಅನ್ನೋದನ್ನು ಇಟ್ಸ್ ರೈನಿಂಗ್. ವಂಡರ್ಫುಲ್. ಇಟ್ಸ್ ರೈನಿಂಗ್. ಏನೂ ಮಾತನಾಡಬೇಡ. ಬೈಟ್ ಯುವರ್ ಟಂಗ್. ಬಿ ಸೈಲೆಂಟ್ ಅಂತಲೂ ಹೇಳ್ಬೋದು, ಆದರೆ ಸ್ವಲ್ಪ ಮಾಡರ್ನ್ ಆಗಿ ಅಡ್ವಾನ್ಸ್ಡ್ ಆಗಿ ಹೇಳಬೇಕು ಅಂತಂದರೆ ಬೈಟ್ ಯುವರ್ ಟಂಗ್. ಬೈಟ್ ಯುವರ್ ಟಂಗ್ ಅಂತಂದರೆ ನಾಲ್ಗೆ ಕಚ್ಚು ಅಂತಲ್ಲ, ಏನೂ ಮಾತಾಡಬೇಡ ಎನ್ನುವ ಮೀನಿಂಗ್ ಬರುತ್ತೆ. ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋನ ಮತ್ತೊಂದು ಸಲ ಪ್ಲೇ ಮಾಡ್ತಾ ಎಲ್ಲ ಸೆಂಟೆನ್ಸ್ಗಳನ್ನು ಕೇಳಿಸ್ಕೊಳ್ಳಿ. ಒಂದು ನೋಟ್ಸಲ್ಲಿ ಎಲ್ಲ ಸೆಂಟೆನ್ಸ್ಗಳನ್ನು ಬರೆದುಕೊಳ್ಳಿ. ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಆ ವಾಕ್ಯಗಳನ್ನು ಬಳಸ್ತಾ ಹೋಗಿ. ಸ್ಪೋಕನ್ ಇಂಗ್ಲೀಷ್ ಅಂತಂದರೆ ಖಂಡಿತ ನೀವು ಮಾತಾಡಲೇಬೇಕು, ಆಗಲೇ ನಮಗೆ ಇಂಗ್ಲೀಷ್ ಬರುತ್ತೆ. ವಿಡಿಯೋ ನೋಡೋದು, ನೋಟ್ಸ್ ಮಾಡಿ ಬಿಡೋದು ಮಾಡಿದರೆ ಬರೋದಿಲ್ಲ. ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ವೆಲ್, ನಿಮ್ಮ ಪ್ರಾಕ್ಟೀಸ್ಗಾಗಿ, ಫಾರ್ ಯುವರ್ ಪ್ರಾಕ್ಟೀಸ್, ನಾನು ಈ ವಿಡಿಯೋದಿಂದ 4 ಸೆಂಟೆನ್ಸ್ಗಳನ್ನು ಕೊಡ್ತಾ ಇದ್ದೇನೆ. ಈ 4 ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ನಾನು ಕರೆಕ್ಟ್ ಆ್ಯಂಡ್ ಫಸ್ಟ್ ಕಮೆಂಟನ್ನು ಪಿನ್ ಮಾಡಿರ್ತೀನಿ. ವಿಡಿಯೋ ಹೇಗಿತ್ತು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ, ನಿಮ್ಮ ಇಂಗ್ಲೀಷ್ ಕಲಿಕೆಗೆ ಉಪಯುಕ್ತ ಅಂತ ಅನಿಸಿದರೆ ಮಾತ್ರ ಲೈಕ್ ಹಾಕಿ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.